500 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿರತಕ್ಕಂಥದ್ದು ಒಂದು ದಾಖಲೆ ಅಂತ ಹೇಳ್ಬೋದು. ಸರ್, ಈಗ 500 ಕೋಟಿ ಮಹಿಳೆಯರು ಒಂದು ಗ್ಯಾರಂಟಿ ಯೋಜನೆಯ ಪ್ರಯೋಜನವನ್ನ ಪಡ್ಕೊಂಡಿರುವಂತದ್ದು ಶಕ್ತಿ ಯೋಜನೆ, ಏನ್ ಹೇಳ್ತೀರಾ ಸರ್? ನಮ್ಮ ಪಕ್ಷ 2023ರಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು. ಅದರಲ್ಲಿ ಬಹಳ ಪ್ರಮುಖವಾಗಿ ಶಕ್ತಿ ಕಾರ್ಯಕ್ರಮ ಅಂದರೆ ಮಹಿಳೆಯರು ಉಚಿತವಾಗಿ ರಾಜ್ಯದ ಎಲ್ಲ ಭಾಗದಲ್ಲೂ ಪ್ರಯಾಣ ಮಾಡುವಂಥ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ರಾಹುಲ್ ಗಾಂಧಿಯವರು ಮಂಗಳೂರಲ್ಲಿ ಹೇಳಿದರು. ಅದಾದಮೇಲೆ ನಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಸೇರಿಸಿದ್ವಿ. ಆಮೇಲೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂತು. ಸರ್ಕಾರ ಅಧಿಕಾರಕ್ಕೆ ಬಂದ ಕೇವಲ 21 ದಿನದಲ್ಲಿ ಮೇ 20ಕ್ಕೆ ನಮ್ಮ ಸರ್ಕಾರ ಬಂತು. ಜೂನ್ 11ಕ್ಕೆ ನಮ್ಮ ಈ ಶಕ್ತಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕೆ ಮುಂಚೆ ಅನೇಕ ತೊಡಕುಗಳಿತ್ತು. ಅದನ್ನೆಲ್ಲ ಕೂಡ ನಾವು ನಿವಾರಿಸ್ಕೊಂಡು, ಉದಾಹರಣೆಗೆ ನಮ್ಮಲ್ಲಿ ಬಸ್ಸುಗಳ ಕೊರತೆ ಇದ್ದಾಗ, ಮತ್ತು ರಿಕ್ರೂಟ್ಮೆಂಟ್ ಆಗಿರಲಿಲ್ಲ, ಮತ್ತು ಕರೋನಾ ಸಂದರ್ಭದಲ್ಲಿ 3800 ಬಸ್ಸುಗಳನ್ನು ನಿಲ್ಲಿಸ್ಬಿಟ್ಟಿದ್ರು. ಇದನ್ನೆಲ್ಲ ಕೂಡ ಎದುರಿಸಿ ಅಂದರೆ ರಿಕ್ರೂಟ್ಮೆಂಟ್ ಮಾಡಿಕೊಂಡು ಸುಮಾರು 9,000 ಜನ, 1,000 ಜನ ಅನುಕಂಪದ ಆಧಾರದ ಮೇಲೆ ಸುಮಾರು 5,100 ಬಸ್ಸು ಸೇರ್ಪಡೆ ಆಗಿರ್ತಕ್ಕಂಥದ್ದು. ಇನ್ನೂ 800 ಬರಬೇಕು. ಮತ್ತು 1,54,000 ಶೆಡ್ಯೂಲ್ಸ್ ಮಾತ್ರ ಇತ್ತು. ಈಗ ಇನ್ನೂ 20,000ಕ್ಕಿಂತಲೂ ಹೆಚ್ಚು ಶೆಡ್ಯೂಲ್ಸು ಜಾಸ್ತಿ ಮಾಡಿಕೊಂಡು ಈಗ ಪ್ರತಿದಿನ ಹಿಂದೆ 85 ಲಕ್ಷ ಜನ ಓಡಾಡ್ತಾಯಿದ್ರು. ಈಗ 1 ಕೋಟಿಗಿಂತಲೂ ಹೆಚ್ಚು ಜನ ಓಡಾಡ್ತಾ ಇದ್ದಾರೆ. ಅದರಲ್ಲಿ ಮಹಿಳೆಯರ ಪಾಲು ಸುಮಾರು 53-54% ಇರುತ್ತೆ. ಒಂದು 500 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿರತಕ್ಕಂಥದ್ದು ಒಂದು ದಾಖಲೆ ಅಂತ ಹೇಳ್ಬೋದು. ಸರ್, ಈಗ ಯಾವ ನಿಗಮದಲ್ಲಿ ಹೆಚ್ಚು ಪ್ರಯಾಣಿಕರು ಓಡಾಡುವಂತ ಮಾಹಿತಿ ಇದೆ ಕೊಡ್ತೀನಿ ಸರ್. ಇನ್ನೊಂದು, ಈಗ 500 ಕೋಟಿ ನಂಬರ್ ಅಂದ್ರೆ ಆ ಮಹಿಳೆ ಆಗುತ್ತೋ ಅವ್ರಿಗೆ ಲಕ್ಕಿ ಪ್ರೈಸ್ ಏನೋ ಕೊಡೋ ಯೋಚನೆ ಮಾಡ್ತಾ ಇದ್ದಾರೆ. ಅದು 500ನೇ ಟಿಕೆಟ್ ಯಾರು ಸಿಗುತ್ತೋ ಅವ್ರಿಗೆ ವಿಶೇಷ ಒಂದು ಬಹುಮಾನ, ಸನ್ಮಾನ ಆ ಥರದ್ದು ಏನಾದರೂ ಮಾಡಬೇಕು ಅಂತ ಏನು ಪ್ಲಾನಿಂಗ್ ಏನಿಲ್ಲ. ಅವ್ರಿಗೆ ಒಂದು ಶಾಲು ಹಾಕಿ ಸನ್ಮಾನ ಮಾಡಿ, ಗೌರವ ಮಾಡಿ, ಒಂದು ಗಿಫ್ಟ್ ಕೊಡಬೇಕಲ್ಲ.